ಹೌದು ಭಾರಿ ಭಕ್ತಿ ಬಾವುಡು ಆ ಹಂಸ ಪಕ್ಕಿದ ಎದುರುಡು ಶ್ರದ್ಧಾಭಕ್ತಿಗೆ ಕೈ ಮುಗಿಪೆ ಶನಿದೇವರೇ ಕಾಂತುಲೆಂದು ಪನ್ನಗ ಮುತ್ತುದ ಮಾಲಿನ ನಿಂಗನಂಚಿನ ಪಕ್ಕಿ ಪಿರಬತ್ತದ ಮುತ್ತುದ ಮಾಲಿನ ಕಕ್ಕುಡು ವಿಕ್ರಮಾದಿತ್ಯಗ ಬತ್ತು ನಾಪಾದನೆ ದೂರಾಪದು ಚಂದ್ರಶಯನೆ ಕ್ಷಮೆ ಕೈನುಡಿ ಇದಕ್ಕೆ ಪರಿಹಾರ ದಾನ ಎಂದು ಕೈನುಡಿ ದಾನ ಧರ್ಮಾದಿ ಕರ್ಮಳೆನ ಮಲ್ಪುಲಾಂದು ಚಕ್ರವರ್ತಿಯಾದ ವಿಕ್ರಮಾದಿತ್ಯ ಅಪ್ಪಣೆ ಕೊಡುತ್ತೆ ದಾನ ಧರ್ಮಾದಿ ಕರ್ಮಳೆನ ಚಂದ್ರಶಯನೆ ಮಲ್ಪೆ ಆಲೋಲಿಗೆ ಬಕ್ಕ ಪದ್ಮಾವತಿ ಇರುವೆರೆಗಳ ವಿಕ್ರಮಾದಿತ್ಯ ಖಂಡನೆಯಾದ ಮದಿನಾಪನ ಚಿತ್ತನ ಮುಹೂರ್ತವು ಸಾಕ್ಷಿಯಾದ ಒಜ್ಜಿ ತಿಂಗಳು ಕಾಲ ಊರುಡುಪ್ಪೆ ತಾಮಲಿಂದುಡು ರಾಮಣ್ಣ ಗಾಡಿಗಳು ವಿಶೇಷವಾದ ಊರುನೇ ಉಪ್ಪಳಿಯಾದ ಕೊಟ್ಟೆ ಅವು ವರ್ತಮಾನೊಡ್ಲ ಗಾಣಕಾಪುರ ಪಂಪಿನ ಬುಧರಡು ಪ್ರಸಿದ್ಧವಾಯಿನ ಚಿತ್ತನ ಕ್ಷೇತ್ರವಾದ ಬೆಳಗಿದು ಅರ್ಥವರ್ಧನ ವಿಕ್ರಮಾದಿತ್ಯನ ಉಜ್ಜಯಿನಿಗೆ ಬಂದರೆ ಬ್ರಾಹ್ಮಣ ಸಮೂಹವನ್ನು ಸೇರಿಸಾವೊಂದು ವಿಶೇಷವಾದ ಕಲ್ಪೋಕ್ತವಾಯಿನ ವಿಧಿ ಪ್ರಕಾರವಾದ ಶನಿದೇವರನ ಪುಣ್ಯಪ್ರದವಾಯಿನ ಚಿತ್ತನ ಪೂಜೆಯನ್ನು ಮಲ್ತದೆ ಗ್ರಂಥರು ಕೂಡ ಇದು ಪ್ರಕಟಣೆ ಮಲ್ತೆ ಆನೆಕಾಲದ ವಿಕ್ರಮಾದಿತ್ಯ ಮಧ್ಯಪ್ರದೇಶದ ಉಜ್ಜಯಿನಿ ಡುಪ್ಪುನ ಚಿತ್ತನ ರಾಜ್ಯ ಆ ಒಂದು ಪ್ರದೇಶದ ಚಿತ್ತನ ಈ ಕಥೆ ఆయన చక్రవర్తిత్వದ కాలంలో ఇడీ దేశದ ಉದ್ದಗಲುಗಳ ಪರ್ತೋದು ಅದರ ಪ್ರಧಾನ ಪ್ರಸಾರ ಅವಾಗ ಅಂಚಿತ್ತಿನ ಉಜ್ಜಯಿನಿನ ಕಥೆ ವಿಕ್ರಮಾದಿತ್ಯನ ಕಥೆ ಒಂದು ನಂಬಿಕೆ ಇಂಚ ಬರ್ತದೆ ಕೇಂಡ ನೆತ ಮೂರನ್ನ ಅನ್ವೇಷಣೆ ಬಂತಿಂಟ ಈ ಪ್ರಸಂಗದ ಗ್ರಂಥದ ಕೇಳಿದ ಪದ್ಯಗಳು ಐತ ಸುಳುಹುಂಡು ಅವೆಂತೆ ಮಧ್ಯಪ್ರದೇಶ ನಾಗರಿಕನ ಚಿತ್ರನ ಮಹಾರಾಷ್ಟ್ರದ ವಿಸ್ತಾರವಾದ ಚಿತ್ರನ ಈ ಕಥೆಯನ್ನು ನಮ್ಮ ಕರ್ನಾಟಕದ ಮಂಡ್ಯದ ಮಹಾಕವಿಯಾದ ಹರಿದಾಸರಾದಿತ್ತಿನ ಚಿನ್ಮಯದಾಸದ ಪಂಪಿನ ಆರ್ನ ಗುರುವಾಯಿನ ಚಿತ್ರನ ಆ ಮಹಾಲಿಂಗ ಗುರುನ ಆಜ್ಞೆಯಲ್ಲಿ ತಂದು ಕಲಿಯುಗಳು ವಿಶೇಷವಾದ ಜನಗಳಿಗೆ ಉಪಯೋಗ ಆಪನಂಚಿನ ಒಂದು ಗ್ರಂಥ ರಚನೆ ಮಾಡಿಕೊಂಡು ಬಂದ ಪ್ರೇರಣೆ ತಂದು ಮಹಾರಾಷ್ಟ್ರ ಪ್ರಾಂತ್ಯಗಳು ಈಗ ಸಂಚಾರ ಬಂದದ್ದು ಆ ಕಥೆಯನ್ನು ಯಕ್ಷಗಾನದ ರೂಪಗಳು ಬರೆಯಿತು ಯಕ್ಷಗಾನಗಳು ತೆಂಕುದಿಟ್ಟು ಬಡಗುದಿಟ್ಟು ಬಂತನೇನೆ ಬಡವಲ ಪಾಯ ಅದು ಬಂತನಮ್ಮ ಅಂಚಿನ ನನಗೆ ಮೂಡಲ ಪಾಯ ಅನ್ನೋದು ಯಕ್ಷಗಾನ ಉಂಟು ಮಂಡ್ಯ ಮೈಸೂರು ದಂಚಿತ್ತು ನಾವು ಮೂಡಲ ಪಾಯದ ಆ ಶೈಲಿಗೆ ಅರೈನ ಬರೆಯುದು ಮಂಡ್ಯದ ಕವಿಯಾದ ಅಂಚಿತ್ತಿನ ಪುಣ್ಯಪ್ರದವಾಯಿನ ಯಕ್ಷಗಾನದ ಆ ಕೃತಿನ ವಿದ್ವಾಂಸರ ಬರೆನಗಾರ ಒಂದು ಪಾತ್ರ ಇಟ್ಟುಕೊಂಡೆ ಯತಿ ಗಣ ಪ್ರಾಸ ಅದನ್ನು ತಿರಿನ ವಿದ್ವಾಂಸ ಯಾರ ಏರಾಂಡಲ ಇಟ್ಟಿದ್ದ ತಪ್ಪನ್ನು ತಿಕ್ಕುದು ಓದುವೆರಡ ಮಕ್ಕಳಿಗೆ 20,000 ನಮಸ್ಕಾರ ಒಂದು ಬಂದಿನ ಪಾತ್ರವನ್ನು ಬಂಡೆ ಬಂದುಲೆ ಈತ ಹೊರತು ಧರ್ಮ ಇತ್ತನ ಜಾಗಿ ಪುಣ್ಯ ಇತ್ತನ ಮಣ್ಣೆ ತುಳುನಾಡು ಬಹುಶಃ ವಿಶೇಷ ಅಪ್ಪೆ ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವರು ಒಂಜಿ ಸಾನ್ನಿಧ್ಯ ಉಡುಪಿನ ಚಿತ್ರನ ವಿಶೇಷವಾಯಿನ ಚಿತ್ರನ ಪುಣ್ಯದ ಕ್ಷೇತ್ರ ಸತತವಾಗಿ ಸುಮಾರು 10 ವರ್ಷ ಮುಟ್ಟಲು ನಿರಂತರವಾದ ಈ ಪೂಜೆ ಮೂಲಕ ನಡಪಾವೊಂದು ಬರ್ಪಿನ ಚಿತ್ರನ ಸಂಕಲ್ಪ ದೇವಸ್ಥಾನದ ಸಮಿತಿದಾಗಲಿ ಅಂಚನೆ ಅರ್ಚಕ ವರ್ಗ ಮಾತ್ರ ಸೇರೊಂದು ಊರದಾಗಲಿ ಇನ್ನಿತ ದಿನೊಟ್ಟು ಬಾರಿ ಪುರುಳುಡ ಕಾರ್ಯಕ್ರಮವನ್ನು ಮಧ್ಯಾಹ್ನದ ಬಂದನೆ ಇದು ಹೊತ್ತು ನಮ್ಮ ಪ್ರಿಯ ಪುರೋಹಿತರನ್ನಾಗಲಿ ಗ್ರಂಥ ಪ್ರದಾನ ಮಾಡ್ತದೆ ಆ ಒಂಜಿ ಕಥೆಯನ್ನು ಓದೋಡು ಐದು ಪನೋಡು ಬಂಡದ ಯಕ್ಷಗಾನ ರೂಪಡು ನಂಗೆ ಕೊರಿಯಲಿ ಭಾಗವತರನ್ನಾಗಲಿ ಪದ ಬಂಡೇರಿ ಇಂಕುಲ ಅರ್ಥದಾರಿಲು ಅರ್ಥ ಬಂಡ ಎಂಕುಲದಾಲ ಸರ್ವಜ್ಞರತ್ತು ಎಂಕ್ಲೆ ಬಾಯಿಗಳ ದಾನೆಲ್ಲ ತಪ್ಪು ಉಪ್ಪು ಬರ್ತಿಪ್ಪರೆ ಯಾವ ಎಂಕ್ಲು ಪ್ರಾರ್ಥನಾ ಮಾಡ್ಕೊಂಡೈತೆ ತಪ್ಪು ಇದ್ದಂದ ಅಂಡ ಇಂದಿರ್ತದೆ
ಆ ವಿಷನು ಗರುಡ ಬಾಯಿಗೆ ಪಾಡದು ಅಮೃತನು ಪಟ್ಟಾದ ಕೊರಡು ಲೋಪದೋಷ ಇತ್ತಂದಾಂಡ ಇನ್ನು ಶನಿದೇವರೇ ಕಲಶ ಮಧ್ಯಡಿತದ ಕೇಳಿಯರಿಂದ ಬಂದ ನಂಬೋಳಿಗೆ ದೇವಿ ಮಹಾತ್ಮ ಆಟ ಇಲ್ಲಕನೆ ನಮ್ಮ ಮುಲ್ಪ ಕಮ್ಮಿ ನಂಡಲ ದಕ್ಷಿಣೋತ್ತರ ಜಿಲ್ಲೆ ಅತ್ತಂದ್ರೆ ಮಂಡ್ಯ ಮೈಸೂರು ಬರ್ತನ ಹರಿಕಥೆ ತರುವುದು ಬೇರೆ ಬೇರೆ ಪ್ರಕಾರದ ಪ್ರವಚನದ ಈ ಕತೆ ದೇವಿ ಮಹಾತ್ಮ ಆಟ ಇಲ್ಲಕನೆ ಸಾವಿರ ಸಾವಿರ ಸಂಖ್ಯೆಯ ಆಗಿದೆ ವಿಶೇಷವಾದ ನಮ್ಮ ಅನುಭವಗಳು ಪದ್ಮನಾಭರು ಜೋಗುಲಿ ಜನರಲ್ಲಿ ಜೋಗುಲಿನ ಭಯಕ್ಕದು ಆ ಸಂಕಲ್ಪದ ಮತ್ತನ ಪೂಜೆ ಬಲ್ತಿದ್ದು ಎಷ್ಟೋ ಜನಕ್ಕಲ್ಲ ಅಭೀಷ್ಟ ಸಿದ್ಧಿ ಆದದು ಅಂಚಾದು ಯಕ್ಷಗಾನದ ಬಾಕಿಯ ಪ್ರಸಂಗದ ಲೆಕ್ಕ ಈ ಕಥೆ ನಮ್ಮ ದಿತೋನುಜ ಇದು ಗ್ರಂಥ ಅನ್ನು ಸ್ವೀಕಾರ ಮತ್ತದ ಆ ಪ್ರಸಂಗ ನಮ್ಮ ಮಲ್ತದ ಎಂಕಲ್ಲ 20,000 ನಮಸ್ಕಾರ ಚಿನ್ಮಯದಾಸನ 20,000 ನಮಸ್ಕಾರದ ಒಟ್ಟಿಗೆ ಇಂಕುಲ್ಲ ಸೇರಿಸಾವುದ ದೇವರಿಗೆ ಕೊರೋದಿಲ್ಲ ಕಲಾವಿದರನ್ನ ಪರವಾದ ವಸಂತ ಮಾಸ್ಟರ್ ಮಾತ ಸೇರಿಸಾವುದು ಆಡಳಿತ ಸಮಿತಿದಾಗಿಲ್ಲ ನಮ್ಮ ಪುರೋಹಿತರನ್ನ ಮಾತ ಇತ್ತೊಂದು ಈ ಪೊರ್ಲು ಈ ಕಥೆ ನೀತಿ ಕೊಟ್ಟು ಕೇಳರು ನನ್ನ ದೇವರಿಗೆ ಮಹಾಮಂಗಳಾರತಿ ಆಪದು ನಮ್ಮ ಪುರೋಹಿತರಲ್ಲಿ ಫಲಶ್ರುತಿ ನನಗೆ ಪನ್ಯರ ಒಳ್ಳೆಯದು ಈ ಕೊಟ್ಟರು ಮಾತ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ಮಾತೆರೆಗಳ ಒದೇ ಪಾತೆರಡು ಸೊನ್ನೆರೆ ಸಂದ ಒಂದು ಮಾತೆಲ್ಲ ಕುಲ್ಲು ನಲ್ಪನೆ ಲಕ್ಕದಂತೂ ಮಹಾಮಂಗಳಾರತಿಗೆ ಪಾಲ್ಪಡೆಯುವುದು ಅವಿಟ್ಟು ಬೊಕ್ಕ ಅನ್ಯರ್ನಗಳು ಫಲಶ್ರುತಿ ನನಗೆ ಪಂಪೇರು ಪುರೋಹಿತರ್ನಲ್ಲಿ ಪ್ರಸಾದ ಸ್ವೀಕಾರ ಮಾಡಿಕೊಡು ಅನ್ನ ಪ್ರಸಾದದ ವ್ಯವಸ್ಥೆ ಉಂಟು ಅವೆಲ್ಲ ಸ್ವೀಕಾರ ಮಾಡಿಕೊಡ್ತಕ್ಕದ್ದು ಏನು ಎಂಗ್ಲಿಗೆ ಮಾತ್ರ ಜ್ಞಾನದ ರಸದ ಉಪಣದಿನ ವಸಂತ ಮಾಸ್ಟರ್ನ ನೇತೃತ್ವದ ಭಾಗವತರಿಗಳ ಇಡೀ ತಂಡಗಳ ಆಳ್ವೇರನ ಇಡೀ ಸಂಸಾರ ಯಕ್ಷಗಾನದ ಮುಗಿದಿನ ಇಂದಿನ ಸಂಸಾರ ಮುಂಜಾದ ಜ್ಞಾನನ ಪಟ್ಟಿನ ಇಂದಿನ ರಸದ ಉಪಣ ಕೊರ್ನ ಇಡೀ ತಂಡವು ಭಗವಂತನ ಸಮಕ್ಷಮುಡು ಅಕಲು ದಾಲ ಫಲಕೇನುಜೇರು ಹಣವುಗೇನುಜೇರು ನಮ್ಮ ಕೊರ್ಪುನ ಮಲ್ಲ ಗೌರವ ಚಪ್ಪಾಳೆ ಶನಿದೇವರಿಗೆ ಏನು ಧನ್ಯವಾದ. सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते नारायणी नमोस्तुते मंगलम
ನಮ್ಮ ಹಾಗೆ ದೇವರು ಅಂತ ಶಾಸ್ತ್ರ ಹೇಳುತ್ತದೆ. ಯದ್ಭಾವಂ ತದ್ಭವತಿ. ದೇವರು ಹೃತ್ಕಮಲ ಮಧ್ಯ ನಿವಾಸಿ ಅಂತ ಅವನಿಗೆ ಹೆಸರು. ಅಂದರೆ ಎಲ್ಲ ಭಕ್ತಾದಿಗಳ ಹೃದಯ ಅನ್ನುವಂತಹ ತಾವರೆಯೊಳಗೆ ನಾನು ವಾಸವಾಗಿದ್ದೇನೆ ಅಂತ ಭಗವಂತನ ಒಂದು ಮಾತು. ಆದ್ದರಿಂದ ಹೃತ್ಕಮಲ ಮಧ್ಯ ನಿವಾಸಿ ಅನ್ನುವಂತಹ ಶಬ್ದದ ಅರ್ಥವೇ ಯದ್ಭಾವಂ ತದ್ಭವತಿ. ನಾವು ಹೇಗೆ ಭಾವನೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೇವೋ ಹಾಗೆ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ. ಭಗವಂತನನ್ನು ನಾರಾಯಣ ಅಂತ ಕರೆದರು. ನಾರ ಅಂತ ಹೇಳಿದ್ರೆ ನೀರು, ಅಯಣ ಅಂತ ಹೇಳಿದ್ರೆ ಒಂದು ಚೌಕಟ್ಟು. ಜಗತ್ತಿನಲ್ಲಿ ನೀರಿಗೆ ಇರುವಷ್ಟು ಗುಣ ಬೇರೆ ಯಾವುದಕ್ಕೂ ಇಲ್ಲ. ಪರಿವರ್ತನೆ ಅನ್ನುವಂಥದ್ದು ನೀರಿನ ಗುಣ. ನೀರಿಗೆ ಕೆಂಪು ಬಣ್ಣವನ್ನು ಹಾಕಿದರೆ ಕೆಂಪು ನೀರಾಗ್ತದೆ, ನೀಲಿಯನ್ನು ಹಾಕಿದರೆ ನೀಲಿ ನೀರಾಗ್ತದೆ, ಹಸಿರನ್ನು ಹಾಕಿದರೆ ಹಸಿರು ಆಗ್ತದೆ, ಬಾಟ್ಲಿಯೊಳಗೆ ಹಾಕಿದರೆ ಬಾಟ್ಲಿಯ ಶೇಪು ಬರ್ತದೆ, ಬೌಲಿನ ಒಳಗೆ ಹಾಕಿದರೆ ಬೌಲಿನ ಶೇಪು ಬರ್ತದೆ. ಹಾಗಾದರೆ ಇಂತಹ ಪರಿವರ್ತನಾ ನಿಯಮ ನೀರಿಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಅದನ್ನು ನಾರಾಯಣನಿಗೆ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಭಗವಂತನೂ ಕೂಡ ಹಾಗೆ ನಮಗೆ ಹೇಗೆ ಬೇಕು ಹಾಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನುವಂಥದ್ದೇ ಶಾಸ್ತ್ರದ ಮಾತು. ಆದ್ದರಿಂದ ಅಂತಹ ವಿಶಿಷ್ಟವಾದಂತಹ ಶನಿಯ ಆರಾಧನೆಯನ್ನು ಅರ್ಚಕ ವರ್ಗದವರು, ಆಡಳಿತ ಮಂಡಳಿಯವರು ಸೇರಿಕೊಂಡು ಒಳ್ಳೆ ರೀತಿಯಾದಂತಹ ಒಂದು ತಾಳಮದ್ದಳೆಯ ಪರಿಕಲ್ಪನೆಯೊಂದಿಗೆ ವಸಂತ ದೇವಾಡಿಗ ಮಾಸ್ಟರ ನೇತೃತ್ವದಲ್ಲಿ, ಭಾಗವತರ ಒಂದು ನೇತೃತ್ವದಲ್ಲಿ
ಸುಶ್ರಾವ್ಯವಾದಂತಹ ಒಂದು ಜ್ಞಾನದ ಒಂದು ರಸದೌತಣವನ್ನು ಶನಿಯ ಕಥೆಯನ್ನು ಚಿನ್ಮಯದಾಸರ ಆ ಒಂದು ಕಥೆಯನ್ನು ನಮಗೆ ಚಂದದಲ್ಲಿ ಉಣಬಡಿಸಿದರು. ಎಲ್ಲವೂ ಅದರಲ್ಲಿ ಇದೆ, ಇನ್ನು ಏನೂ ಹೇಳಲಿಕ್ಕೆ ಉಳಿದಿಲ್ಲ. ಆದರೆ ಅದರಲ್ಲಿ ಒಂದು ವಿಕ್ರಮಾದಿತ್ಯ ಹೇಳಿದ, ಇದು ನನಗೆ ಶಿಕ್ಷಣ, ಪಾಠ, ಪರೀಕ್ಷೆ ಅಂತ. ಹಾಗಾದರೆ ಪರೀಕ್ಷೆ ಅನ್ನುವಂಥದ್ದು ದಿವಸ ಆಗಲೂ ಇರುವುದಿಲ್ಲ. ಈಗ 365 ದಿವಸ ಆ ಒಂದು ಇದರಲ್ಲಿ ವರ್ಷದಲ್ಲಿ ಎಲ್ಲ ದಿವಸ ಶಾಲೆ ಇರುವುದಿಲ್ಲ. ಅದರಲ್ಲಿ 65 ದಿವಸ ರಜೆಯಲ್ಲಿ ಹೋಗ್ತದೆ, ಉಳಿದದ್ದು 300 ದಿವಸ. 300 ದಿವಸದಲ್ಲೂ ಕೂಡ 300 ದಿವಸ ಪರೀಕ್ಷೆ ಇರುವುದಿಲ್ಲ. ಪರೀಕ್ಷೆ ಇರುವಂಥದ್ದು ಕೊನೆಯ 10 ದಿವಸ. ಹಾಗಾದರೆ 290 ದಿವಸ ಊಟ, ಪಾಠ, ಓಟ ಎಲ್ಲವೂ ಇರ್ತದೆ. ಆದರೆ ಕೊನೆಯ 10 ದಿವಸ ಪರೀಕ್ಷೆ ಅನ್ನುವಂತಹ ವಿಷಯ. ಪರೀಕ್ಷೆಯ ಕೊಠಡಿಗೆ ವಿದ್ಯಾರ್ಥಿ ಹೋಗುವ ಸಂದರ್ಭದಲ್ಲಿ ಹೊರಗೆ ಪೋಷಕರು ಇದ್ದಾರೆ, ಒಳಗೆ ಶಿಕ್ಷಕರು ಇದ್ದಾರೆ, ಟೀಚರ್ನವರಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗೆ ಹೊರಗಿರುವಂತಹ ಪೋಷಕರಿಗೂ ಉತ್ತರ ಗೊತ್ತುಂಟು, ಒಳಗಿರುವಂತಹ ಟೀಚರ್ನವರಿಗೂ ಉತ್ತರ ಗೊತ್ತುಂಟು. ವಿದ್ಯಾರ್ಥಿ ಕೇಳುವ ಸ್ಥಿತಿಯಲ್ಲಿ ಇದ್ದಾನ, ಟೀಚರ್ ಈ ಪ್ರಶ್ನೆಗೆ ಏನು ಉತ್ತರ ಅಂತ ಕೇಳಲಿಕ್ಕಾಗ್ತದೆ, ಕೇಳಿದ ಅಂತ ಇಡುವ ಧೈರ್ಯ ಮಾಡಿ. ಆಗ ಆ ಟೀಚರ್ ಅದಕ್ಕೆ ಉತ್ತರ ಹೇಳುವ ಸ್ಥಿತಿಯಲ್ಲಿ ಇರ್ತಾರೋ? ಆಗುವುದಿಲ್ಲ. ಇದಕ್ಕೆ ಪರೀಕ್ಷೆ ಅಂತ ಹೇಳುವಂಥದ್ದು. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಶನಿಯ ಆ ಒಂದು ಕೋಪದಿಂದ ಅಥವಾ ಶಾಪದಿಂದ ಅಥವಾ ದಶಾಭುಕ್ತಿಯಿಂದ ಕೆಲವರಿಗೆ ಕಷ್ಟ ಅಂತ ಕಾಣುತ್ತದೆ, ನಮಗೆ ಮಾತ್ರ ಕಷ್ಟವ ಅಂತ ಕಾಣುತ್ತದೆ. ಅಂತಹ ಮನಸ್ಥಿತಿಯಲ್ಲಿ ಇರುವವರಿಗೆ ಈ ಕತೆ ಒಂದು ಪಾಠ. ನಮಗೆ ಮಾತ್ರ ಕಷ್ಟ ಅಲ್ಲ, ಅಂತಹ ಘಟಾನುಘಟಿಗಳಿಗೆ ಕಷ್ಟವನ್ನು ಶನಿದೇವ ಕೊಟ್ಟಿದ್ದಾರೆ. ಕಷ್ಟವನ್ನು ಕೊಟ್ಟಿದ್ದಾನೆ ಅಂತ ಹೇಳುವುದಕ್ಕಿಂತ ಇದು ಅವರವರ ಪ್ರಾರಬ್ಧ ಕರ್ಮ. ಅಂದ್ರೆ ಪಾಪ ಮತ್ತೆ ಪುಣ್ಯವನ್ನು ಅನುಸರಿಸಿ ನವಗ್ರಹರು ಸುಖ ದುಃಖಗಳನ್ನು ಕೊಡ್ತಾರೆ. ಆಯನ ಕಷ್ಟ ಹೆಂಗೆ ಬರ್ತದೆ, ಎನ್ನ ಸುಖ ಆಯಗುಕೊಂಡು, ಇದೆಲ್ಲ ಸುಮ್ಮನೆ. ನಾವೇ ನಮ್ಮ ಗದ್ದೆಯಲ್ಲಿ ಬೀಜವನ್ನು ಬಿತ್ತು, ಉಳಿಮೆಯನ್ನು ಮಾಡಿ ಬೀಜವನ್ನು ಬಿತ್ತು ಪೈರನ್ನು ತೆಗೆದು ಅದರಲ್ಲಿ ಬಂದಂತಹ ಫಲವನ್ನು ನಾವೇ ತಿನ್ನುವಂಥದ್ದು. ಹಾಗಾದರೆ ನಮ್ಮ ಸುಖ ದುಃಖಕ್ಕೆ ನಮ್ಮಲ್ಲಿ ಇರುವಂತಹ ಅಥವಾ ನಾವು ಸಂಗ್ರಹ ಮಾಡಿದಂತಹ ಪ್ರಾರಬ್ಧ ಅಂತ ಹೇಳಿದ್ರೆ ಪಾಪ ಮತ್ತೆ ಪುಣ್ಯವೇ ಕಾರಣ. ಆದ್ರಿಂದ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಸುಖ ಸಿಗ್ತದೆ. ಸುಖದ ಮಾನದಂಡ ಪುಣ್ಯ. ಹಾಗಾದ್ರೆ ಪಾಪದ ಕ್ಲೇಶವನ್ನು ಇಲ್ಲದಂತೆ ಮಾಡುವುದು ಒಂದರಿಂದ ಮಾತ್ರ, ಅದು ಪುಣ್ಯ. ಪಾಪವನ್ನು ಇಲ್ಲದಂತೆ ಮಾಡುವಂಥದ್ದು ಒಂದಕ್ಕೆ ಮಾತ್ರ ಶಕ್ತಿ ಇರುವಂಥದ್ದು, ಅದು ಪುಣ್ಯಕ್ಕೆ. ಹಾಗಾದ್ರೆ ನೀವೆಲ್ಲ ಮಾಡಿದಂತಹ ಏನೆಲ್ಲ ಶನಿ ಪೂಜೆ ಇದೆಯೋ ಇದು ಪುಣ್ಯದ ಸಂಗ್ರಹ ಮಾಡಲಿಕ್ಕೆ ಒಂದು ಸಾಧನ. ಹಾಗಾದ್ರೆ ಇಲ್ಲಿಂದ ಪುಣ್ಯ ಜಾಸ್ತಿ ಆದ ಕೂಡಲೇ ಈಚಿನಿಂದ ಪಾಪ ಕಮ್ಮಿ ಆಯಿತು, ಪಾಪ ಕಮ್ಮಿ ಆದ ಕೂಡಲೇ ದುಃಖ ಕಮ್ಮಿ ಆಯಿತು, ದುಃಖ ಕಮ್ಮಿ ಆದ ಕೂಡಲೇ ಸುಖ ವೃದ್ಧಿ ಆಯಿತು ಅಂತಲೇ ಲೆಕ್ಕ. ಆದ್ರಿಂದ ಅಂತಹ ಶನಿಯ ಆರಾಧನೆಯನ್ನು ಮಾಡಿದ್ರೆ ನಮಗೆ ಮಾತ್ರ ಅಲ್ಲ, ನಮ್ಮ ಪಿತೃದೇವತೆಗಳಿಗೂ ಅದರಲ್ಲಿ ಪ್ರೀತಿ ಆಗ್ತದೆ. ಕಥೆಯಲ್ಲೇ ಹೇಳಿದಂತೆ ಆ ಈಶ್ವರ ದೇವರು, ಸೂರ್ಯ ದೇವರು, ಯಮಧರ್ಮರಾಜ, ಕಪ್ಪು ಎಳ್ಳಿನ ಪಂಚಗಜ್ಜಾಯ, ನೀಲ ವಸ್ತ್ರ, ಕಾಗೆಗೆ ಅನ್ನ ಇಡುವಂಥದ್ದು, ಇದೆಲ್ಲ ನಮಗೆ ಪಿತೃ ಕಾರ್ಯಕ್ಕೆ ಇರುವಂತಹ ವ್ಯವಸ್ಥೆ. ಆದರೆ ಪಿಂಡ ಪ್ರದಾನ ಅಂತ ಹೇಳ್ತೇವೆ, ಅದು ಬೆಳತಿಗೆ ಅಕ್ಕಿಯ ಅನ್ನ ನಿಜವಾಗಿ. ಆದರೆ ಅದಕ್ಕೆ ತಿಲ ಬಿದ್ದರೆ ಮಾತ್ರ, ಅಂದರೆ ಎಳ್ಳು ಬಿದ್ದರೆ ಮಾತ್ರ ಅದು ಪಿಂಡ ಮಾಡಲಿಕ್ಕೆ ಯೋಗ್ಯತೆ ಸಿಗ್ತದೆ. ಅದನ್ನು ಬೇರೆ ಯಾವ ಪಕ್ಷಿಗೆ ಇಡ್ಲಿಕ್ಕಾಗುವುದಿಲ್ಲ, ಕಾಗೆಗೆ ಇಡುವಂಥದ್ದು. ಹಾಗಾದರೆ ಈ ಕಪ್ಪು, ಎಳ್ಳು, ಕಾಗೆ ಇದೆಲ್ಲ ಶನಿಯ ಸೊತ್ತು. ಅಲ್ಲಿ ಯಮಧರ್ಮರಾಜ ಇದ್ದಾರೆ, ಅವ ಶನಿಯ ಅಣ್ಣ ಯಮಧರ್ಮರಾಜ. ಸೂರ್ಯದೇವನ ಆಜ್ಞೆಯಿಂದ ಅವರು ಕೆಲಸ ಮಾಡುವಂಥದ್ದು. ಅವ ಸೂರ್ಯದೇವ ಇವನ ಅಪ್ಪ. ಹಾಗಾದರೆ ಲಯ ಮಾಡದೆ ಪಿತೃಸ್ಥಾನ ಸೇರ್ಲಿಕ್ಕಿಲ್ಲ. ಲಯಕಾರಿಯಾದಂತಹ ಈಶ್ವರ ಇವನ ಅಜ್ಜ. ಹಾಗಾದ್ರೆ ಆ ಈಶ್ವರ, ಸೂರ್ಯ, ಯಮಧರ್ಮರಾಜ, ಕಪ್ಪು, ಎಳ್ಳು, ಕಾಗೆ ಎಲ್ಲವೂ ಕೂಡ ಅವನ ಸ್ವತ್ತು. ಆದ್ರಿಂದ ಈ ಶನಿ ಪೂಜೆ ಮಾಡಿದಾಗ ಪಿತೃದೇವತೆಗಳಿಗೂ ಕೂಡ ಅದರಲ್ಲಿ ಪ್ರಸಾದ ಸಿಗ್ತದೆ, ಪುಣ್ಯ ಸಿಗ್ತದೆ. ಆ ಪಿತೃದೇವತೆ ಅನುಗ್ರಹ ಸಿಗ್ಲಿಕ್ಕೂ ಕೂಡ ಈ ಶನಿ ಪೂಜೆ ಕಾರಣ ಆಗ್ತದೆ ಅನ್ನುವಂಥದ್ದು ಪದ್ಮ ಪುರಾಣದಲ್ಲಿ ಉಲ್ಲೇಖ ಇದೆ. ಆದ್ರಿಂದ ಎಲ್ಲ ರೀತಿಯಲ್ಲಿ ನಾವು 21 ದಿವಸ ಏನನ್ನು ಆಲೋಚನೆ ಮಾಡ್ತೇವೆಯೋ 22ನೇ ದಿವಸ ಅದು ಸತ್ಯ ಆಗ್ತದೆ. ಸೈಕಾಲಜಿದೊಂದು ಥಿಯರಿ ಅದು. ಹಾಗಾದ್ರೆ ಯಾವುದೇ ಸಂದರ್ಭದಲ್ಲಿ ನಾವು ಸುಖವನ್ನು ಅಪೇಕ್ಷೆ ಮಾಡಬೇಕು, ಒಳ್ಳೆದ್ದನ್ನು ಆಲೋಚನೆ ಮಾಡುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಜೋಗ ಜಲಪಾತವನ್ನು ನೋಡುವಾಗ ಅದರ ದುಮ್ಮುಕ್ಕುವಂತಹ ನೊರೆ, ಅದು ಅಷ್ಟು ಪ್ರಪಾತದಿಂದ ಬೀಳುವಂತಹ ಒಂದು ಸೌಂದರ್ಯವನ್ನು ಆಸ್ವಾದಿಸಬೇಕು. ಅದರ ಬದಲು ಅವರು ಪಾಮಜಿಯುಂದು ಕಾರ್ದಿಂಡಯಾನ್ ಜಾರುವೆನದಾನ್ನ ಎನ್ನ ಎಲ್ಲುಲ ತಿಕ್ಕಂದು ಸೈಟುಗೋಪೆನದಾನ್ನ ಇಂಥದ್ದೇ ಆಲೋಚನೆ ಮಾಡಿದರೆ 21 ದಿವಸ ಇಂಥದ್ದು ಆಲೋಚನೆ ಮಾಡಿದರೆ 22ನೇ ದಿವಸ ಅದನ್ನೇ ನಮಗೆ ಮನಸ್ಸು ಕೊಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದರ ಬದಲು ಎಲ್ಲದರಲ್ಲಿ ಒಳ್ಳೆಯದನ್ನು ಆಲೋಚನೆ ಮಾಡಿದರೆ ಮನಸ್ಸು ಕೂಡ ನಮಗೆ ಒಳ್ಳೆಯದನ್ನೇ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ.
ಕಣ್ಣಿಗೆ ಸಮಸ್ಯೆ ಬಂದ್ರೆ ಅದು ಶನಿಯಗ್ರಹಚಾರ ಅಂತ ಎಣಿಸಿದ್ರೂ ತೊಂದರೆ ಇಲ್ಲ. ಆದ್ರೆ ಕಣ್ಣಿಗೆ ಗ್ರಹಚಾರ ಮಾಡುವಾಗ, ದೃಷ್ಟಿಗೆ ಸಮಸ್ಯೆ ಆಗುವಾಗ ಅದು ಶನಿಯಗ್ರಹಚಾರ ಹೌದು. ಆದ್ರೆ ಕನ್ನಡಕವನ್ನು ಕೂಡ ಅವನೇ ಕೊಡ್ತಾನೆ ಅನ್ನುವಂಥದ್ದನ್ನು ಯಾವತ್ತಿಗೂ ನಾವು ಮರಿಬಾರದು. ಆದ್ರಿಂದ ಎಲ್ಲದರಲ್ಲಿ ನಾವು ಒಳಿತನ್ನು ಅಪೇಕ್ಷೆ ಮಾಡುವ, ಎಲ್ಲದರಲ್ಲಿ ಒಳ್ಳೆಯದನ್ನು ಬಯಸುವ, ಎಲ್ಲದರಲ್ಲಿ ಧನಾತ್ಮಕವಾದಂತಹ ಚಿಂತನೆಯನ್ನು, ಪಾಸಿಟಿವ್ ಥಾಟ್ಸ್ ಅನ್ನು ನಾವು ಮಾಡಿದರೆ ಎಲ್ಲ ರೀತಿಯಾದಂತಹ ನೆಗೆಟಿವ್ ಅದರಲ್ಲಿ ಹೋಗ್ತದೆ ಅನ್ನುವಂಥದ್ದು ಈ ಪೂಜೆಯ ಸಾರಾಂಶ. ಆದ್ರಿಂದ ಮಂದಾರ ಬೈಲಿನ ತಾಯಿ ದುರ್ಗೆಯ ಸನ್ನಿಧಾನದಲ್ಲಿ ವೆಂಕಟರಮಣ ದೇವರೊಂದಿಗೆ ಆ ಆಳ್ವರು ಹೇಳಿದ ಹಾಗೆ ದುರ್ಗೆಯ ಒಟ್ಟಿಗೆ ವೆಂಕಟರಮಣ ಬಹಳ ವಿರಳ. ಆದ್ದರಿಂದ ತಿರುಪತಿ ತಿಮ್ಮಪ್ಪನ ಯಾತ್ರೆ ಕೂಡ ಈ ಶನಿಯ ಗ್ರಹಚಾರಕ್ಕೆ ಒಂದು ರಾಮಬಾಣ. ಅಂತಹ ವಿಶೇಷವಾದಂತಹ ಆರಾಧನೆಯನ್ನು ಲಕ್ಷ್ಮಣ ದೇವಾಡಿಗರ ನೇತೃತ್ವದಲ್ಲಿ ಅರ್ಚಕ ವೃಂದಗಳನ್ನೆಲ್ಲ ಸೇರಿಕೊಂಡು, ಸಮಿತಿ ಸದಸ್ಯರನ್ನು, ಊರಿನ ಭಕ್ತರನ್ನು, ಪರ ಊರಿನ ಭಕ್ತರನ್ನೆಲ್ಲ ಒಡಗೂಡಿಕೊಂಡು ಒಂದೇ ತಾಯಿಯ ಮಕ್ಕಳ ಹಾಗೆ ಮಾಡಿದಂತಹ ಸೇವೆಯನ್ನು ಆದಿತ್ಯಾದಿ ನವಗ್ರಹ ಸಹಿತನಾದಂತಹ ಶನಿಶ್ಚರ ಸಂತೋಷದಿಂದ ಸ್ವೀಕರಿಸಿ ಎಲ್ಲ ರೀತಿಯಾದಂತಹ ನವಗ್ರಹ ದೋಷಗಳನ್ನು ಪರಿಹರಿಸಿ ಮಂದಾರ ಬಯಲಿನ ಮಣ್ಣಿಗೆ ಬಂದಿದ್ದರಿಂದ ಮಂದಾರದ ಹೂವಿನ ಪರಿಮಳವನ್ನು ತಾಯಿ ನಮಗೆ ಅನುಗ್ರಹಿಸಿ ಎಲ್ಲ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಪೂರ್ಣ ವಿರಾಮದ ಚುಕ್ಕಿಯನ್ನು ಇಟ್ಟು ನಮ್ಮನ್ನು ತಾಯಿ ಅನುಗ್ರಹಿಸಿದ್ದು ಹೌದು ಅನ್ನುವಂತಹ ಅಮೃತವಾಕ್ಯದ ವಚನವನ್ನು ಆ ತಾಯಿ ದುರ್ಗಾ ಪರಮೇಶ್ವರಿ ಪರಿವಾರ ಸತ್ಯಗಳು, ಆ ಆದಿತ್ಯಾದಿ ನವಗ್ರಹ ಸಹಿತನಾದಂತಹ ಶನಿಶ್ಚರ ತಮ್ಮ ಪಾಲಿಗೆ ಒದಗಿಸಿಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ವಸಂತ ಮಾಸ್ಟರ್ ನೇತೃತ್ವದಲ್ಲಿ ಆದಂತಹ ಭಾಗವತರ ಆ ಒಂದು ಮುಖವಾಣಿಯಿಂದ ಬಂದಂತಹ ಚಿನ್ಮಯದಾಸರ ಈ ಪ್ರಸಂಗ ಎಲ್ಲರಿಗೂ ಕೂಡ ಕೇಳಿದ್ರಿಂದ ಎಲ್ಲ ಪಾಪಕರ್ಮಗಳನ್ನು ಪರಿಹರಿಸಲಿ. ಈ ನವವಿಧ ಭಕ್ತಿ, ಅದರಲ್ಲಿ ಮೊದಲನೇ 2 ಅತ್ಯಂತ ಸುಲಭ, ಶ್ರವಣ ಮತ್ತೆ ಭಜನ. ಇದು ಅತ್ಯಂತ ಸುಲಭ, ಬಾಕಿದ್ದು 7 ಸ್ವಲ್ಪ ಕಷ್ಟ ಉಂಟು. ಭಜನೆ ಆದ್ರೂ ಸ್ವಲ್ಪ ಕಷ್ಟ ಉಂಟು. ಹಾರ್ಮೋನಿ ಬಾರಿಸಬೇಕು, ತಬಲ ಬಾರಿಸಬೇಕು, ಬಾಯಲ್ಲಿ ಹೇಳಬೇಕು, ಸ್ವಲ್ಪ ಪರಿಶ್ರಮ ಉಂಟು ಅದರಲ್ಲಿ. ಆದ್ರೆ ಕೇಳುವುದರಲ್ಲಿ, ಹೇಳಿದ್ದನ್ನು ಕೇಳುವುದರಲ್ಲಿ ಎಳ್ಳಷ್ಟು ಕೂಡ ಪರಿಶ್ರಮ ಇಲ್ಲ. ಯಾರಿತ್ಯ ಕತೆ ಕೇಳುವುದು, ಇಲ್ಲಡಿತ್ತಿನ ಕಿವಿ ನೀಡೆ ಕನಕ ಅಂತ ಹೇಳಿ ಮನೆಗೆ ಹೋಗಿ ಕಿವಿಯನ್ನು ತರುವ ಅಗತ್ಯ ಉಂಟ? ನಾವು ಬಂದ್ರೆ ಆಯ್ತು, ನಮ್ಮೊಟ್ಟಿಗೆ ನಮ್ಮ ಕಿವಿಯು ನಮ್ಮೊಟ್ಟಿಗೆ ಬರ್ತದೆ. ಬಂದು ಕೂತ್ಕೊಂಡ್ರೆ ಆಯ್ತು, ಕಿವಿ ಹತ್ರ ನೀನು ಕೇಳು ಅಂತ ಹೇಳಲಿಕ್ಕಿಲ್ಲ. ಬಂದು ಕೂತ್ಕೊಂಡ್ರೆ ಕಿವಿಗೆ ಆ ನಾದ ಹೋಗ್ತದೆ. ಆದ್ರಿಂದ ಕಥಾಶ್ರವಣದಿಂದ ಎಲ್ಲರಿಗೂ ಕೂಡ ಮಂಗಲ ಅಂತ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಣ ದೇವಾಡಿಗರ ನೇತೃತ್ವದಲ್ಲಿ ಇನ್ನಷ್ಟು ಕಾಲ ವಸಂತ ದೇವಾಡಿಗರ ಈ ತಂಡ ನಮಗೆ ರಸದೌತಣವನ್ನು ಗುಣಪಡಿಸಲಿ ಅಂತ ಪ್ರಾರ್ಥಿಸಿಕೊಂಡು ಆ ತಾಯಿಯ ಸನ್ನಿಧಾನದಲ್ಲಿ, ಶನಿಶ್ಚರನ ಸನ್ನಿಧಾನದಲ್ಲಿ ನವಗ್ರಹರನ್ನು ಮುಂದಿಟ್ಟುಕೊಂಡು ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ ಪ್ರಾರ್ಥಿಸೋಣ. ಶನಿಶ್ಚರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ತಾಯಿಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ತಿಮ್ಮಪ್ಪನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಜನವರಿ 14ರಿಂದ ಜನವರಿ 24ರವರೆಗೆ ಕದ್ರಿ ಮಂಜುನಾಥನ
ತೀರ್ಥಕ್ಕೆ ನಿಂತು